ಗುರುಜಿ, ಕಾಶಿ ಯಾತ್ರೆಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಕೂಡ ಮಾಡಿಸಿ ಆಯ್ತು. ಮುಂದೆ ಏನ್ ಮಾಡ್ತೀರಾ? ಕಾಶಿಯಿಂದ ಮತ್ತೆ ಮನೆಗೆ ವಾಪಸ್ ಮೇಲೆ ನಾವೇನ್ ಮಾಡ್ಬೇಕು? ನೋಡಿ, ಎಲ್ಲೇ ಕರ್ಕೊಂಡು ಹೋದ್ರು ಕಾಡ್ಗೆ ಹೋದ್ರು ಶನೇಶ್ವರನ್ ಕಾಡ ತಪ್ಪಿಲ್ಲ ಅಂತ ಅಲ್ವಾ? ಇಡೀ ಜಗತ್ತಲ್ಲಿ ಶನೇಶ್ವರ ಯಾವ್ದಾದ್ರು ಬಿಡ್ತಾನೆ? ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಹುಟ್ಟಿದಾನೋ, ಎಲ್ಲಿ ಸಾಯ್ತಾನೋ ಭಗವಂತನೇ ಬಲ್ಲ. ಯಾವಾಗ ತಾನೋ, ಯಾವ ರೀತಿ ಹುಟ್ಟತಾನೋ, ಯಾವ ಸ್ಥಳದಲ್ಲಿ ಹುಟ್ಟತಾನೋ, ಆ ಸ್ಥಳದ ದೋಷದಿಂದ ಹುಟ್ಟತಾನೋ, ಅವರ ತಂದೆ ತಾಯಿ ದೋಷದಿಂದ ಹುಟ್ಟತಾನೋ, ಕರ್ಮವನ್ನು ಹೇಗೆ ಕಳ್ಕೊಳ್ಳೋದು? ಇದಕ್ಕೆಲ್ಲ ಸಾಟಿ ಏಕಕಾಲಕ್ಕೆ ಒಮ್ಮೆ ಪರಿಪೂರ್ಣವಾಗಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಏಕೈಕ ಮಾರ್ಗ, ನಿಮ್ಮೆಲ್ಲರ ಕರ್ಮಗಳು ಯಾವ್ಯಾವ ರೀತಿ ಇರುತ್ತೋ, ಎಂಥ ಕರ್ಮ ಇರಲಿ, ಅನುಷ್ಠಾನ ಪೂರ್ವಕವಾಗಿ ಕಲಿಯುಗದ ಕೊನೆ ಕರ್ಮಯಾಗ. ಕಲಿಯುಗದ ಕೊನೆ ಕರ್ಮಯಾಗ ಅಂದ್ರೆ ಕಲಿಯುಗದಲ್ಲಿ ಈ ಒಂದು ಯಾಗ ಮುಗಿಸಿದ ನಂತರ ಬರೀ ದೇವಸ್ಥಾನ ಕೆಲಸ. ಆ ದೇವಸ್ಥಾನದ ಕೆಲಸ ಏನು ಅಂದ್ರೆ, ಇಡೀ ಜಗತ್ತಲ್ಲಿ ನಿಮ್ಮೆಲ್ಲರಿಗೋಸ್ಕರ ಆ ದೇವಾಲಯ ಕೊನೆ ನಿರ್ಮಾಣ ಕಾರ್ಯ. ಯಾಕೆಂದ್ರೆ ಶಕ್ತಿಯುತವಾಗಿ ಆದಿಶಂಕರಾಚಾರ್ಯರ ಮೂಲದಿಂದ, ಜಗನ್ಮಾತೆ ಕೃಪಾಕಟಾಕ್ಷದಿಂದ, ನಾನು ಹುಟ್ಟು ಬೆಳೆದು ಬಂದಿರತಕ್ಕಂಥ ವಿಚಾರಗಳು ಜಗನ್ಮಾತೆಯ ಅಂಶದಿಂದ. ಅದಕ್ಕೆ 2012ಕ್ಕೆ ನಾನು ಯಾರು ಎತ್ತ ಅಂತ ಗೊತ್ತಾಗತ್ತೆ ಅಂತ ಆ ಕಾಲದಲ್ಲೇ ನಿಮ್ಗೆ ಹೇಳಿದ್ದೆ. ದೇವದೂತರಾಗಿರ್ತಕ್ಕಂಥ ನಾವುಗಳು ಪರಿಪೂರ್ಣವಾಗಿ ಎಲ್ಲರಿಗೋಸ್ಕರ ಹುಟ್ಟು ಬಂದಾಗ, ಭೂಮಿ ಮೇಲೆ ಹುಟ್ಟಿದಾಗ ಕರ್ಮವನ್ನು ಅನುಭವಿಸಲೇಬೇಕು. ಯಥಾಶಕ್ತಿ ಸ್ವರೂಪವಾಗಿ ಈ ಲೋಕದಲ್ಲೇ ಏನೇನು ಅವಘಡಗಳು ಸಂಭವಿಸುತ್ತೆ ಅನ್ನೋದು ತಿಳಿಸಲೇಬೇಕು. ಧರ್ಮೋ ರಕ್ಷತೆ ರಕ್ಷಿತಃ. ಏನು ಅಂದರೆ ಪರಮಾತ್ಮನ ಆಜ್ಞೆ ಮಾತ್ರ ಮೀರಬಾರ್ದು. ಅದಕ್ಕೆ ಋಷಿ ಮುನಿಗಳಾಗಿರ್ತಕ್ಕಂಥ ಎಲ್ಲ 1180 ಜನ ಏನು ಋಷಿಗಳಿದ್ದಾರೆ, 1880 ಜನ ಏನು ಋಷಿ ಮುನಿಗಳಿದ್ದಾರೆ, ಇವರೆಲ್ಲ ಹಿಮಾಲಯದಲ್ಲಿ ವಾಸವಾಗಿದ್ದಾರೆ. ಎಲ್ಲ ಸಿದ್ಧಪುರುಷರಾಗಿರ್ತಕ್ಕಂಥವ್ರು. ಅವರ ಮುಖಾಂತರ ಬರ್ತಕ್ಕಂಥ ದೈವವಾಣಿ ಭಾರತ ದೇಶವನ್ನು, ರಕ್ಷಣೆಯನ್ನು, ಭೂಮಿಯನ್ನು, ಭೂರಕ್ಷಣೆಯನ್ನು, ಕರ್ನಾಟಕದಲ್ಲಿ ನಾವು ಕರ್ಮಯಾಗವನ್ನು ವಿಶೇಷವಾಗಿ ಪ್ರತಿಯೊಬ್ಬನು ಆಚರಿಸಲೇಬೇಕು. ತನ್ನ ಕರ್ಮವನ್ನು ಕಳಕ್ಕೆ ಇದೊಂದು ಕಾರಣಭೂತವಾಗಿರುತ್ತೆ. ಬಹಳ ಜನ ಏನು ಗೊತ್ತಾ, ಇವತ್ತಿನ ದಿವಸ ದೆರೆದವರು ಕೆಲವರು ಇದ್ದಾರೆ ಮೈಸೂರು ಪ್ರಾಂತದಲ್ಲಿ, ಕೆಲವೊಬ್ಬರು ಒಂದಷ್ಟು ಜನ ಶ್ರೀರಂಗಪಟ್ಟಣದಲ್ಲೆಲ್ಲ ಏನು ಮಾಡ್ತಾರೆ, ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ ನಾನು ಮಾಡ್ತಾ ಇದ್ದ ಸಮಯದಲ್ಲೇ ಬೇಳೆ ಅವ್ರು ಬೇಯಿಸ್ಕೋಬೇಕು. ಸರಿ ಆಯಿತು, ಅವರು ಒಂದು ಶನೇಶ್ವರ ಹೋಮವನ್ನು ಮಾಡ್ತಾ ಇದ್ದಾರೆ. ಕೆಲವರು ಒಂದು ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ, ರುದ್ರಯಾಗ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಇಲ್ಲ ರೀ, ಅಲ್ಲಲ್ಲ ಮಣ್ಣುಗಳು ಇಲ್ಲೇ ದುಡ್ಡು ಕೊಡಬೇಕು ಅಂತೇಳಿ ದುಡ್ಡೆಲ್ಲ ವಸೂಲು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಹೇಳ್ತಾ ಇದ್ದೀನಿ, ಇದೆಲ್ಲ ಒಂದು ಕಾರಣವನ್ನು ಇಟ್ಕೊಂಡೇ ನಿಮಗೆಲ್ಲ ಏನು ಮಾಡ್ತಿದ್ದೀನಿ, ಸಿಂಗಲ್ ಫೇಸ್ ಎಲ್ಲೇ ಆದರೂ ನೀವು ಆಶ್ರಮದಲ್ಲಿ ಮಾತ್ರ ರಸೀದಿ ತಗೊಳ್ಳೋಕೆ. ಯಾತಕ್ಕೆ ಅಂದರೆ ಈ ರೀತಿಯಾಗಿ ಮೋಸಗಳು ಮಾಡ್ತಾರೆ. ಅಕಸ್ಮಾತ್ ಕೆಲವರು ಹೇಳ್ತಾರೆ, ಗುರುಗಳೇ ಬೇರೆ ಊರಲ್ಲಿ ಮಗಳಿಗೆ ಅವಕಾಶ ಮಾಡ್ಕೊಡ್ಬಾರ್ದ, ನಮ್ಗೆ ಅಲ್ಲೇ ರಸೀದಿ ಕೊಟ್ಬಿಟ್ರೆ ವಸೂಲು ಮಾಡ್ತೀವಿ. ಅವ್ರು ರಸೀದಿ ಇವತ್ತು ಮಾಡ್ತಾರೆ, ನಾಳೆ ದಿವಸ ಪ್ರಿಂಟ್ ಮಾಡಿಸ್ಕೊಂಡು ಎಷ್ಟೋ ಜನಕ್ಕೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಈ ರಸೀದಿ ಡಬಲ್ ಮಾಡೋದಾಗಲಿ ಪ್ರಿಂಟ್ ಮಾಡೋದಾಗಲಿ ಮಾಡದೇ ಇದ್ದ ಹಾಗೆ ಸೀಲ್ಗಳು ಹೊಡೆದು ಸೈನ್ಗಳು ಹಾಕಿ ಅಂಥದ್ದು ಮಾತ್ರ ಭಾಳ ಚೆಕ್ ಮಾಡಿ. ಇವರೆಲ್ಲ ಇಂಥ ಕಪಿಚೇಷ್ಟೆಗಳು ಎಲ್ಲ ಕೋತಿ ಬುದ್ಧಿ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಇವ್ರಿಗಿಂತ ದೊಡ್ಡ ಕೋತಿ ಅನ್ನೋದು ಗೊತ್ತಿಲ್ವಲ್ಲ. ಅದಕ್ಕೆ ಬಿಳಿ ಆನೆ ಇದ್ದ ಹಾಗೆ ಯಾವ್ಯಾವ ಕೋತಿಗಳನ್ನ ಹೆಂಗೆ ಗಿಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದ್ದು, ಒಂದು ಕಡೆ ಭದ್ರತೆಯನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಒಂದೇ ಕಡೆನೇ ಈ ಸಿಸ್ಟಮ್. ನಾನು ಅದಕ್ಕೆ ಹೇಳಿದ್ನಲ್ಲ, ಕೆಲವರೆಲ್ಲ ಪುಸ್ತಕಗಳು ಅಂದ್ಕೊಂಡಿದ್ದಾರೆ. ಬಹಳ ಜನ ಕೇಳ್ತೀರಾ, ನಾನು ಇವತ್ತು ಹೇಳ್ತೀನಿ ಕೇಳಿ. ಈ ಯಾಗ ಆದಮೇಲೆ ಬರೀ ಪುಸ್ತಕಗಳನ್ನು ಭಾಳ ಚೆನ್ನಾಗಿ ಪ್ರಿಂಟ್ ಮಾಡಿಸಿ ಸಂಸ್ಥೆ ಮುಖಾಂತರನೇ ಮಾಡ್ತೀನಿ. ಭಾಳ ಜನ ಏನು ಮಾಡ್ತಾರೆ, ನನ್ನ ಫೋನ್ ಹಾಕ್ಕೊಂಡು ಹಳೆ ಸ್ಟಾಕ್ ಎಲ್ಲ ಇರುತ್ತಲ್ಲ, ಆ ಸ್ಟಾಕ್ಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದಾರೆ. ಯಾಕೆ ಬೇಕು ಇವ್ರ ಕರ್ಮ? ಅದಕ್ಕೋಸ್ಕರ ಫೋಟೋ ತಕ್ಷಣ ಭಾಳ ಜನ ಏನು ಮಾಡ್ತಾರೆ, ಬ್ರಹ್ಮಣಗುರುಗಳ್ದಿ ಅಂತ ಪಾಪ ಉತ್ತರ ಕರ್ನಾಟಕದವರು, ಆ ಕಡೆ ಇರ್ತಕ್ಕಂಥವ್ರು, ದಕ್ಷಿಣದವರು ಭಾಳ ಜನ ಮರ್ಕೆರೆ ಅವರೆಲ್ಲ ಪುಸ್ತಕಗಳನ್ನ ಕೇಳಿ ನಮ್ಮ ಫೋಟೋ ಇದ್ದ ತಕ್ಷಣ ಎಲ್ಲ ಪುಸ್ತಕ ತೊಗೊಂಡ್ಬಿಡೋದು. ಇವರು ಹಾಗೆ ಮಾಡ್ತಾ ಇದ್ದಾರೆ, ಭಾಳ ಜನ ದುಡ್ಡು ಮಾಡಿಕೊಂಡು. ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ನಾನು ಯಾವುದೇ ಪುಸ್ತಕ ಮಾಡಿದ್ರು ಎಲ್ಲ ಪರಿಶೀಲನೆ ಮಾಡಿ ಎಲ್ಲರ ಜೊತೆನೂ ಆ ಪುಸ್ತಕ ಸಾಧಾರಣ ಮನುಷ್ಯನಿಗೆ ತಲುಪಬೇಕು. ಅದಕ್ಕೆ ಒಂದು ಹೇಳಕ್ಕೆ ಹೋಗಿ ಇನ್ನೊಂದು ಆಗ್ಬಿಟ್ರೆ, ಅದಕ್ಕೆ ಇದನ್ನೆಲ್ಲ ದೊಡ್ಡ ದೊಡ್ಡ ಮಹನೀಯರ ಹತ್ರ ಚರ್ಚೆ ಮಾಡಿ ಇದು ಇದೆಯಮ್ಮ 4 ಸರಿ ವಿಚಾರಿಸಿ ಪ್ರತಿಯೊಂದು ಮಂತ್ರವು ಕರೆಕ್ಷನ್ಸ್ ಮಾಡಿಸಿ ಮುರೇ ಪುಸ್ತಕ ಮಾಡೋದು. ಒಂದು ಮಹಾಗಣಪತಿ, ಒಂದು ಹೈಗ್ರೀವ ಸ್ವಾಮಿ, ಒಂದು ಲಕ್ಷ್ಮೀನಾರಾಯಣ, ಅಷ್ಟು ಬಿಟ್ಟರೆ ಇನ್ಯಾವ ಪುಸ್ತಕನೂ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಮಾಡಿದ್ರೆ ಸಂಸ್ಥೆ ಮುಖಾಂತರ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಗೋಚರಿಸ್ತೀನಿ. ವಿಶೇಷವಾಗಿರ್ತಕ್ಕಂಥ ಕರೆಕ್ಷನ್ಸ್ ಕೂಡ ಒಂದಲ್ಲ ಎರಡಲ್ಲ 4 ಸ್ಟೇಟಲ್ಲಿ, ಕೇರಳದಿಂದ ಹಿಡಿದು ತಮಿಳುನಾಡಿಂದ, ಆಂಧ್ರದಿಂದ ಹಿಡಿದು ಕರ್ನಾಟಕದವರು ಎಲ್ಲ ಏನೇನು ದೊಡ್ಡ ವಿದ್ವಾಂಸ ಇದ್ದಾರೆ ಅವ್ರ ಹತ್ರ ಕೇಳಿ. ಅದೇನು ತಪ್ಪೇನಿಲ್ಲ ರೀ, ಪ್ರತಿಯೊಬ್ಬರಿಗೂ ತಿಳ್ಕೊಬೇಕು. ಒಬ್ರಿಗಿಂತ ಒಬ್ರು ದೊಡ್ಡವರು ಇರ್ತಾರೆ, ಅವ್ರನ್ನ ಕೇಳಿ ಪರಿಶೀಲನೆ ಮಾಡಿ ಈ ಮಂತ್ರ ಸರಿ, ಆ ಮಂತ್ರ ನಿಮಗೆಲ್ಲ ಕರೆಕ್ಟಾಗಿ ಕೊಡಬೇಕು. ಜೀವನ ಪರ್ಯಂತ ನೀವು ಓದಬೇಕು, ಶಾಶ್ವತವಾಗಿ ಇರಬೇಕು. ಆ ಥರ ಇಟ್ಕೊಂಡಾಗ ವಿಶೇಷತೆ. ಅದಕ್ಕೆ ಹೇಳೋದು, ಪ್ರತಿಯೊಂದನ್ನು ಒಂದು ಸಿಸ್ಟಮ್ ಯಾಕೆ ಮಾಡಬೇಕು ಅಂದರೆ, ಬೇರೆಯವರು ದುರುಪಯೋಗ ಪಡಿಸ್ಕೋಬಾರ್ದು, ಇನ್ನೊಬ್ಬರನ್ನ ಹಾಳು ಮಾಡಬಾರ್ದು. ಜನಗಳನ್ನ ಹಾಳು ಮಾಡ್ತಾ ಇರೋ ಜನಗಳಲ್ಲಿ ನಾವು ಎಚ್ಚರಿಕೆ ನೀಡಬೇಕು. ಅದಕ್ಕೆ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗವನ್ನು ಇಲ್ಲೇ ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥ ಅವಕಾಶ. ಇದು ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೀವಿ ಅಥವಾ ಏನು ಜಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ, ಇದು ನಿಜವಾದ ಛಾಯಾದೇವಿ ಕ್ಷೇತ್ರ. ಸೂರ್ಯನು ಸಾಕ್ಷಾತ್ನ ಬಿಟ್ಟು ಬಂದಾಗ ಛಾಯಾದೇವಿ ಇದೇ ಒಂದು ಕಾಡಲ್ಲಿ ನಿವಾಸವಾಗಿರೋ ಅಂದಿನ ಕಾಲದ ಜಾಗ ತಾರಾಮರ.
ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಂಜನೇಯ ಮುತ್ತುರಾಯ ಸ್ವಾಮಿಯಾಗಿ ಅವನು ಸ್ವತಃ ಎಷ್ಟೋ ಯುಗದಿಂದ ಕಟ್ಟಿರೋ ದೇವಸ್ಥಾನ ಇವತ್ತು ನದಿಯಲ್ಲಿ ಇವತ್ತು ಕೆರೆ ಆಗೋಗಿದೆ. ಆ ನದಿ ಹರಿತಾ ಇದ್ದ ಜಾಗದಲ್ಲಿ ಇವತ್ತು ಆ ಮಂಟಪದಲ್ಲಿ ನೋಡ್ಬೋದು ಆಂಜನೇಯ ಮುತ್ತುರಾಯ ಸ್ವಾಮಿ ನೀರಲ್ಲಿ ಮುಳುಗಿರೋ ಮಂಟಪ ಕಾಣುತ್ತೆ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೋ ನಾವೇನೋ ಕಟ್ತಾ ಇದ್ದೀವಿ, ಯಾವುದೋ ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಇದನ್ನು ನಮ್ಮ ಆಶ್ರಮದಲ್ಲಿ ಮಾಡ್ಕೋಬೋದಾಗಿತ್ತಲ್ಲ. ಆದರೂ ಆ ಕ್ಷೇತ್ರದಲ್ಲಿ ಯಾಕೆಂದರೆ ಶನೇಶ್ಚರ ಯಮ ಇವತ್ತಿಗೂ ಬಂದು ಯಾರ್ಯಾರು ಅವರ ತಾಯಿನ ದರ್ಶನ ಮಾಡ್ಕೊಂಡು ಹೋಗ್ತಾರೋ, ಛಾಯಾದೇವಿಗೆ ಯಾರು ಮರಳಕ್ಕೆ ತುಂಬ್ತಾರೋ, ಯಾರು ಈ ಕ್ಷೇತ್ರದಲ್ಲಿ ಬಂದು ನಮಸ್ಕಾರ ಮಾಡ್ತಾರೋ, ಕಲಿಯುಗದಲ್ಲಿ ಕೊನೆ ಕರ್ಮಯಾಗವನ್ನು 1880 ವರ್ಷಕ್ಕೊಮ್ಮೆ ಒಂದೇ ಒಂದು ಸಲ ಜೀವನದಲ್ಲಿ ಮತ್ತೆ ತಿರುಗಿ 1880 ವರ್ಷ ಎಲ್ಲಿರ್ತೀವಿ. 100 ವರ್ಷ ಗ್ಯಾರಂಟಿ ಇಲ್ಲ, 50 ವರ್ಷ ಗ್ಯಾರಂಟಿ ಇಲ್ಲ, 30 ವರ್ಷಕ್ಕೆ ನೆಗೆದು ಬಿದ್ದು ಹೋಗ್ತೀವಿ ಗ್ಯಾರಂಟಿ. ಆದರೆ ಈ ಒಂದು ಪರಿವರ್ತನೆ, ಈ ಒಂದು ಅವಕಾಶ, ಕರ್ಮಯಾಗವನ್ನು ಆ ಕ್ಷೇತ್ರದಲ್ಲೇ ತಾಯಾ ದೇವಿನ ಅನುಗ್ರಹವನ್ನು, ತಾಯಾ ಜಗನ್ಮಾತೆ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡಾಗ ಈ ಶನೇಶ್ ಅಲ್ಲಿ ಬಂದು ನಮಸ್ಕಾರ ಮಾಡಿ ನಮ್ಮೆಲ್ಲರ ಕರ್ಮವನ್ನು ಹೋಗ್ಲಾಡ್ಸಕ್ಕೆ ಎಷ್ಟು ಜನಕ್ಕೆ ಎಂತೆಂಥ ಕಷ್ಟ ಇದೆ. ಶನಿ ಇಲ್ಲದೆ ಯಾವ ಕಷ್ಟವೂ ಮನುಷ್ಯನ ಕೊಡಲ್ಲ. ಅವ್ನು ಕೊಡೋದೇನಕ್ಕೆ ಅಂದರೆ ಒಂದ್ಸಲಿ ಬರ್ತಾನೆ, ಚೆನ್ನಾಗಿ ಹೊಡೆದು ಬಡ್ದು ಪಾಠವನ್ನು ಕಳಿಸ್ತಾನೆ, ಫಸ್ಟ್ ಸ್ಟ್ರಿಕ್ಟ್ ಆಗಿರ್ತಾನೆ. ಆ ಪಾಠವನ್ನು ಏನು ಕೊಡ್ತಾನೆ, ಇಷ್ಟೆಲ್ಲ ಜನಕ್ಕೆ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಪಾಠವನ್ನು ಕೊಡ್ತಾನೆ. ಎರಡನೇ ಸಲ ಬರ್ತಾನೆ, ಧನ ಪ್ರಾಪ್ತಿ, ಕೋಟ್ಯಾಂತರ ರೂಪಾಯಿ ಸುರಿತಾನೆ. ನೀವು ಅನ್ಕೊಳ್ಳೋಕ್ಕಾಗದೇ ಇರೋಷ್ಟು, ಯಾರು ಕಿತ್ಕೊಂಡು ಹೋಗದೆ ಅಷ್ಟು ದುಡ್ಡು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಯಶಸ್ಸು, ಕೀರ್ತಿ, ಉನ್ನತ ಸ್ಥಾನವನ್ನು ಕೊಡ್ತಾನೆ. ಕೊನೆಯದಾಗಿ ಬಂದು ಫಸ್ಟ್ ಕ್ಲಾಸ್ ಪಲ್ಲಕ್ಕಿ ರೆಡಿ ಇದೆ, ಬನ್ನಿ ಹೊರಡೋಣ, ಬಾಯಿ ಮುಚ್ಕೊಂಡು ನಾವು ಹೂ ಅನ್ನಂಗಿಲ್ಲ ಹೊಟ್ಟಾಗ್ತಾ ಇರ್ತೀವಿ. ಅದಕ್ಕೆ ಯಾವಾಗ ಶನಿ ಬರ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಾ. ಕಷ್ಟಗಳು ನಮ್ಮ ಮನುಷ್ಯನಿಗಲ್ದೆ ಇನ್ಯಾ ಮೃಗಗಳು ಬರುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲರ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಎಲ್ಲವನ್ನೂ ತೊರೆಯೋಕ್ಕೆ ಲೋಕಕ್ಕೋಸ್ಕರ ಜಗನ್ಮಾತೆ ಆಜ್ಞೆಲೆ ಈ ವಿಶೇಷವಾಗಿರ್ತಕ್ಕಂಥ ಯಾಜ್ಞ ಪರಿಪೂರ್ಣವಾಗಿ ಪ್ರಳಯ ರುದ್ರ ಶನೇಶ್ಚರ ಮಹಾಯಾಗ. ಇದು ಕೊನೆಯದಾಗಿರ್ತಕ್ಕಂಥ 5ನೇ ಯಾಗ. ಈ ಯಾಗದ ನಂತರ ಇನ್ಯಾವ ಯಾಗವನ್ನು ಯಾವ ಸ್ಥಳದಲ್ಲೂ ಯಾವ ಕ್ಷೇತ್ರದಲ್ಲೂ ಮಾಡಬೇಡ ಅಂತ ಅವಳ ಆಜ್ಞೆ. ತದನಂತರ ಕೊನೆಯದಾಗಿ ಅವಳು ಎಲ್ಲಿ ಬಂದು ಕೂತ್ಕೊಂತಾಳೆ, ಜಗತ್ ಕೊನೆ ದೇವಾಲಯ ಏನು ನಿರ್ಮಾಣ ಮಾಡ್ತೀವಿ ಅಲ್ಲಿ ಬಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಬರ್ತಕ್ಕಂಥ ಅಷ್ಟು ದೇವತೆಗಳು ಅಲ್ಲೇ ಬಂದು ವಾಸ ಮಾಡ್ತಾರೆ. ಇದೇ ಸತ್ಯ ಸತ್ಯ ಸತ್ಯ. 2012ರಿಂದ 2018ರೊಳಗೆ ಎಲ್ಲ ಜಲ್ಡಿ ಹಿಡಿದು ಎಲ್ಲರನ್ನೂ ಏನೇನು ಮಾಡಬೇಕು ಎಲ್ಲ ಮುಗಿಸಿ 32 ಕೋಟಿ 1 ಲಕ್ಷ ಜನ ಮಾತ್ರ ಬದುಕ್ತಾರೆ ಇಡೀ ಪ್ರಪಂಚಾದ್ಯಂತ. ಇದು ಸತ್ಯ. ಅದಕ್ಕೆ ಪ್ರತಿಯ ಲಯವಾಗತ್ತೆ. ಪ್ರಳಯ ಅನ್ನೋದು ಭೂಮಿನೇ ಅಳೆದು ಹೋಗುತ್ತೆ ಅಂತ. ಭೂಮಿ ಈಗಳೆಯಲ್ಲ, ಭೂಮಿ 2032 ಕಳೆಯುತ್ತೆ, ಅಲ್ಲಿವರೆಗೂ ಭೂಮಿ ಇರುತ್ತೆ. ಯಾಕಂದ್ರೆ 2023ಕ್ಕೆ ಬೆಂಕಿ ಮಾಡಬೇಕು, ಜನಗಳು ಸಾಯ್ಬೇಕು. ಆ ಬೆಂಕಿ ಮಳೆನ ಈ ಮೀರಿಯಾಯ್ಡ್ಸು, ಕಾಮೈಟ್ಸು ಎಲ್ಲ ಏನು ಬೀಳ್ತಾ ಇರುತ್ತೆ, ಒಂದೊಂದು ಬೆಂಗಳೂರು ಅಷ್ಟು ದೊಡ್ಡದು, ಕರ್ನಾಟಕ ಅಷ್ಟು ದೊಡ್ಡದು, ಏನು ದೊಡ್ಡದಾಗಿ ಬೀಳ್ತಾ ಇರುತ್ತೆ. ಅನ್ನಂಗಿಲ್ಲ, ಹೂ ಅನ್ನಂಗಿಲ್ಲ. ಅಲ್ಲಿವರೆಗೂ ಕಾಯ ವಾಚ ಮನಸ್ಸ ಭಗವಂತನ ಧರ್ಮ ಬಿಟ್ಟರೆ ನಮ್ಮ ಕೈಲಿ ಏನಿದೆ. ಅದಕ್ಕೆ ದೇವರೇ ರಕ್ಷಣೆಗೋಸ್ಕರ ಭಗವಂತನ ಹೋಗಬೇಕು. ಶನೇಶ್ವರನ ಮೇಲೂ ಭಯ ಭಕ್ತಿ ಇಲ್ಲದೆ ಇರೋ ಎಷ್ಟೋ ಜನ ನಾಸ್ತಿಕರಿದ್ದಾರೆ. ಭಗವಂತನ ಕೃಪಾ ಕಟಾಕ್ಷಿದ್ದಾರೆ. ಇವತ್ತಿಗೂ ಭಯ ಬರ್ದಿದ್ರೆ ಸಾಯೋ ಟೈಮ್ಗೆ ಅನುಭವಿಸ್ತಾರೆ ಬೆಡ್ರಿನಾಗಿ. ಆಗ ನಿದ್ರಾದಿ ಕೂಡ ಖಂಡಿತವಾಗ್ಲೂ ಅನುಗ್ರಹ ಕೊಡಲ್ಲ, ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಅದಕ್ಕೆ ಎಲ್ಲರಿಗೂ ಲೋಕಕ್ಷೇಮ ಮಹಾಮ್ಯಹಂ ಅಂದಾಗ ಭಗವಂತನ ಕೃಪಾ ಕಟಾಕ್ಷ ಎಲ್ಲವೂ ಹೇಳೋಣ. ಏನ್ ಹೇಳ್ಬೇಕು ನೋಡಿ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಭಗವಂತನ ಮೇಲೆ ಭಯಭಕ್ತಿ ಇರಬೇಕು ಅಂತ ಹೇಳ್ತಾ ಭವಿಷ್ಯವನ್ನು ಕೂಡ ನುಡಿದಿದ್ದೀರಾ, ಜೊತೆಗೆ ಕರ್ಮಯಾಗಕ್ಕೆ ಆಹ್ವಾನವನ್ನ ಕೂಡ ನೀಡಿದ್ದೀರಾ. ವಾಹಿನಿಯ ಮುಖೇನವೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಶಿಕ್ಷಕರೇ, ಸರಿ ಹೊರಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆಯ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಸರಿಯಾಗಿ 9 ಗಂಟೆಗೆ ಅಲ್ವೇ? ಹೋಗ್ ಬರೋದಾ? ನಮಸ್ಕಾರ. ನಮಸ್ಕಾರ. ಜೈ ಗಣೇಶ, ಜೈ ಶನೇಶ್ವರ.